ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ನಾನು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಈ ಡಿಸೈನ್ ಯಾರು ತೋರಿಸಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಇದು ವಿತೌಟ್ ಬೀಡ್ಸು, ಹಾಗೆಯೇ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸುತ್ತೆ. ತುಂಬ ಈಸಿ ಕೂಡ ಇದೆ ಹಾಕೋದಕ್ಕೆ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಸ್ಯಾರಿಗಳಿಗೆ ಆಲ್ಮೋಸ್ಟು ಸಿಂಪಲ್ ಆಗಿರಲಿ ಅಂತ ಕೇಳ್ತಾರೆ. ಜಾಸ್ತಿ ವರ್ಕ್ ಎಲ್ಲ ಬೇಡ ಮತ್ತು ಬೀಡ್ಸ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಇಲ್ಲಿ ನಾನು ಒಂದು ನಾಟ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾಟ್ ಹಾಕ್ಕೊಂಡು ಕ್ರೋಶ ಒಳಗಡೆಗೆ ಈ ರೀತಿ ಟೈಟಾಗಿ ಇಟ್ಕೊತೀನಿ. ಈ ರೀತಿ ನಾಟ್ ಹಾಕ್ಕೊಂಡು ನೀಡಲ್ ಹಾಕಿ ದಾರನ ತೆಗೆದು 2 ದಾರನ ಸೇರಿಸಿ ಒಂದು ಮಾಡಬೇಕು. ಫಸ್ಟ್ ಸ್ಟೆಪ್ಪು ತುಂಬಾ ಈಸಿ ಇದೆ. ಹೀಗೆ ಡೈರೆಕ್ಟ್ ನೀಡಲ್ ಹಾಕಬೇಕು, ದಾರನ ಈಚೆ ತೆಗಿಬೇಕು. ಈ ಥ್ರೆಡನ್ನು ಈ ರೀತಿ ಹಿಂಭಾಗಕ್ಕೆ ಮಾಡ್ಕೊಳ್ಳಿ. 2 ಸೇರಿಸಿ ಒಂದು ಮಾಡಬೇಕು. ಸ್ಯಾರಿ ಫುಲ್ಲು ಇದೇ ರೀತಿ ಹಾಕೊಂಡೋಗ್ಬೇಕು. ಫಸ್ಟ್ ಸ್ಟೆಪ್ಪನ್ನು ಪಕ್ಕದಲ್ಲೇ ಗ್ಯಾಪ್ ಕೊಟ್ಬಿಡಿ. ಓಕೆ, ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಫುಲ್ಲು ಫಿನಿಷ್ ಮಾಡ್ಕೋಬೇಕು. ಇಷ್ಟೇನೇ ಡಿಸೈನು ಫಸ್ಟ್ ಸ್ಟೆಪ್ಪದು. ಓಕೆ, ಬನ್ನಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಕ್ರೋಶ ನೀಡಲ್ಗೆ ನಾನು ಲಾಕ್ ಮಾಡಿಕೊಂಡು ಫಸ್ಟ್ ಹೋಲ್ ಇದೆಯಲ್ಲ, ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ತೆಗೆದು ಈ 2 ದಾರನ ಒಂದು ಮಾಡ್ತಾಯಿದ್ದೀನಿ. ಆಮೇಲೆ ಹಿಂದೆ ದಾರನ ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು. ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಇವಾಗ 2 ಟೈಮ್ಸ್ ಆಯಿತು. ಕೌಂಟ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಚೈನ್, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್, 3 ಟೈಮ್ಸ್ ಆಯಿತು. ಮತ್ತು ಒಂದು ಸಿಂಗಲ್ ಚೈನ್, ಮತ್ತು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಲಾಕ್. ಇವಾಗ 4 ಟೈಮ್ಸು ನಾನು ಲಾಕ್ ಮಾಡಿದ್ದೀನಿ. ಇಲ್ಲಿಂದ 4 ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ ಸಿಂಗಲ್ ಚೈನ್ ಹಾಕ್ತಾ ಬರಬೇಕು. 10 ಟೈಮ್ಸು ಸಿಂಗಲ್ ಚೈನ್ ಹಾಕಬೇಕು. 2 3 4 5 6 7 8 9 10 ಸಿಂಗಲ್ ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಚೈನ್ಗಳು ಹಾಕಿದ್ವಲ್ಲ, ಕೌಂಟ್ ಮಾಡ್ಕೊಳ್ಳಿ. 1 2 3 4 5 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಲಾಕ್, ಮತ್ತು ಸೇಮ್ 4 ಟೈಮ್ಸು ಇದೇ ರೀತಿ ಮಾಡ್ಕೋಬೇಕು. ಒಂದು ಚೈನ್, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಲಾಕ್. 2 ಟೈಮ್ಸ್ ಆಯಿತು. ಒಂದು ಚೈನ್, ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು. ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಈ ರೀತಿ
4 ಟೈಮ್ಸು ಲಾಕ್ ಮಾಡ್ಕೋಬೇಕು. 1 2 3 4 ಟೈಮ್ಸ್ ಆಯಿತು. ಮತ್ತು ಇಲ್ಲಿಂದ 10 ಸಿಂಗಲ್ ಚೈನ್. 1 2 3 4 5 6 7 8 9 10 ಸಿಂಗಲ್ ಚೈನ್ ಹಾಕ್ಕೊಂಡು 1 2 3 4 5 ಲಾಕ್. ಮತ್ತು 1 ಸಿಂಗಲ್ ಚೈನ್, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್. ಸ್ಟಾರ್ಟಿಂಗ್ ಲಾಕ್ದು ಸೇರಿಸ್ಕೊಂಡು 4 ಟೈಮ್ಸ್ ಹಾಕ್ಕೊಬೇಕು. ಫಸ್ಟ್ ಸ್ಟೆಪ್ಪು ಇದೇ ರೀತಿ ಫಿನಿಷ್ ಮಾಡ್ಕೊಂಡು ಹೋಗಬೇಕು. ಒಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಬೇಕು, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ತಾ ಬರಬೇಕು. ಇದೇ ರೀತಿ 4 ಟೈಮ್ಸು ಲಾಕ್ ಮಾಡಿಕೊಂಡು 10 ಚೈನ್ ಹಾಕ್ಕೊಬೇಕು. 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು, ಮತ್ತು 4 ಟೈಮ್ಸ್ ಹಾಕ್ಕೋಬೇಕು. ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಓಕೆ, ನಾನಿವಾಗ ಸೇಮ್ ಕಲರಲ್ಲೇ ಥರ್ಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ಈ ಡಿಸೈನ್ಗೆ ಟೋಟಲಾಗಿ 4 ಸ್ಟೆಪ್ಗಳು ಬೇಕಾಗುತ್ತೆ. ಸೇಮ್ ಕಲರ್ ಥ್ರೆಡನ್ನೇ ತೊಗೊತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಈ ರೀತಿ ಹಾಕ್ಕೊಂಡಿದ್ವಲ್ಲ, ಅದೇ ಸ್ಟೆಪ್ಪನ್ನೇ ಇಲ್ಲಿ ಹಾಕ್ಕೊತಾ ಬರಬೇಕು. ಇಲ್ಲಿ 3 ಸಲ ಲಾಕ್ ಮಾಡ್ಕೋಬೇಕು. ಒಂದು ಚೈನು ಲಾಕು, ಒಂದು ಚೈನು ಲಾಕ್, ಈ ರೀತಿ 3 ಸಲ ಲಾಕ್ 3 ಟೈಮ್ಸು. ಈ ರೀತಿ ಒಂದು ಚೈನು ಒಂದು ಲಾಕು, ಒಂದು ಚೈನು ಒಂದು ಲಾಕು 3 ಸಲ ಈ ರೀತಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ 10 ಚೈನ್ ಹಾಕಿದ್ವಲ್ಲ ಇದರೊಳಗಡೆ ಡಬಲ್ ಕ್ರೋಶಾ ಮಾಡ್ತಾ ಬರಬೇಕು. 16 ಟೋಟಲ್ಲು 16 ಡಬಲ್ ಕ್ರೋಶಾ ಮಾಡಬೇಕು. ತುಂಬ ಲಾಂಗ್ ಆಗಿ ಮಾಡ್ಕೋಬೇಡಿ, ಶಾರ್ಟಾಗಿ ಇರಲಿ ಡಬಲ್ ಕ್ರೋಶಾ. Seven, 8, 9, 10, 11, 12, 13, 14, 15, 16. ಟೋಟಲು 16 ಡಬಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟ್ ಹೋಲಲ್ಲಿ ಲಾಕ್ ಮಾಡಬೇಕು. ಒಂದು ಸಿಂಗಲ್ ಲಾಕ್ ಮಾಡಬೇಕು, ಮತ್ತು ಒಂದು ಚೈನ್, ಮತ್ತು ನೆಕ್ಸ್ಟ್ ಅದ್ರ ಪಕ್ಕದ ಹೋಲಲ್ಲಿ ಒಂದು ಸಿಂಗಲ್ ಲಾಕ್, ಮತ್ತು ಒಂದು ಚೈನ್, ಒಂದು ಸಿಂಗಲ್ ಲಾಕ್, ಮತ್ತು 3 ಟೈಮ್ಸ್ ಇದೇ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟು ಆರ್ಚ್ ಡಬಲ್ ಕ್ರೋಶಾ ಮಾಡ್ತಾ ಬರಬೇಕು. ಸೆಕೆಂಡ್ ಸ್ಟೆಪ್ಪನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಯಾರಿ ಫುಲ್ ಹಾಕ್ಬಿಟ್ಟು ನಾನು ಲಾಸ್ಟ್ ಸ್ಟೆಪ್ಪು ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ
ಥರ್ಡ್ ಸ್ಟೆಪ್ಪು ಫುಲ್ಲು ಫಿನಿಶ್ ಆಗಿದೆ, ಫುಲ್ಲು ನೀಟಾಗಿ ಬಂದಿದೆ ಫಿನಿಶಿಂಗು. ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಇಲ್ಲಿ ಸ್ಯಾರಿ ಹಿಂಭಾಗಕ್ಕೆ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಮಾಡಿ ಒಂದು ಸಿಂಗಲ್ ಚೈನ್ ಹಾಕಿ ಮತ್ತು ಅದರ ಪಕ್ಕದ ಹೋಲಲ್ಲಿ ಒಂದು ಸಿಂಗಲ್ ಲಾಕ್. ಮತ್ತು ಒಂದು ಸಿಂಗಲ್ ಚೈನ್. ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ, ಫಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿ ಒಂದು ಲಾಕ್ ಮಾಡಿ ಅಲ್ಲಿಂದ 1 2 3 ಚೈನ್ಸ್ ಹಾಕ್ಕೊಂಡು ಇದ್ರ ಹಿಂಭಾಗದಲ್ಲಿ ಡೈರೆಕ್ಟಾಗಿ ನೀಡಲ್ ಹಾಕಿ ದಾರನ ತೆಗೆದು ಈ 2 ದಾರನ ಸೇರಿಸಿ ಒಂದು ಮಾಡಬೇಕು. ಮತ್ತು ಇನ್ನೊಂದು ಸಲ ಸೇಮ್ ಪ್ಲೇಸಲ್ಲೇ ಹೋಗಿ ದಾರನ ತೆಗೆದು 2 ದಾರನ ಒಂದು ಮಾಡಬೇಕು. ಈ ರೀತಿ 2 ಟೈಮ್ಸು ಮಾಡಬೇಕು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಒಂದು ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ ಹಾಕ್ಕೊಂಡಿದ್ದೆ, ಇವಾಗ ಮಿಕ್ಕಿದೆಲ್ಲದಕ್ಕೂ 5 ಚೈನ್ ಹಾಕೋಬೇಕು. 3 4 5 ಚೈನ್ ಹಾಕಿ ಇಲ್ಲಿ ಹಿಂದೆ ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಈ 2 ದಾರನ ಸೇರಿಸಿ ಒಂದು ಮಾಡಬೇಕು. ಮತ್ತು ಸೇಮ್ ಅದೇ ಪ್ಲೇಸಲ್ಲಿ 2 ಟೈಮ್ಸ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ 2 ಟೈಮ್ಸ್ ಆದಮೇಲೆ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಒಂದು ಹೋಲ್ ಬಿಟ್ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಒಂದು ಲಾಕ್, 1 ಟೈಮ್ ಸಿಂಗಲ್ ಲಾಕ್. ಮತ್ತು ಅಲ್ಲಿಂದ 1 2 3 4 5 ಚೈನ್. ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದರ ಹಿಂದೆ ಒಂದು ಹೋಲ್ ಇರುತ್ತೆ, ಆ ಹೋಲಲ್ಲಿ ಕೊಡಲಿ, ಈ ಹೋಲಲ್ಲಿ ನಾವು ಲಾಕ್ ಮಾಡಬೇಕು. ಡೈರೆಕ್ಟಾಗಿ ನೀಡಲ್ ಹಾಕಿ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಮತ್ತು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಲಾಕ್. ಮತ್ತು 5 ಚೈನ್ 1 2 3 4 5. ಮತ್ತು ಸೇಮ್ ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಆರ್ಚ್ ಫುಲ್ಲು ಡಿಸೈನ್ ಈಸಿನೇ ಇದೆ. ಸ್ಯಾರಿ ಪಲ್ಲುಗೆ ಹಾಕಬೇಕಂದ್ರೆ ಆರ್ಚಸ್ಸು ತುಂಬ ಜಾಸ್ತಿ ಬರುತ್ತೆ, ಹಾಗಾಗಿ ವರ್ಕು ಹಿಡಿಯುತ್ತೆ. Two, 3 4 5. Two, 3 4 5. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ
ನೋಟಿಫಿಕೇಷನ್ ಆಗುತ್ತೆ. 1 2 3 4 5. One, 2, 3. ಲಾಸ್ಟಲ್ಲಿ ಕೂಡ 3 ಚೈನ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಒಂದು ಆರ್ಚಲ್ಲಿ 1 2 3 4 5 6 7 8 ಡಿಸೈನ್ ಬಂದಿದೆ. ಒಂದು ಸಿಂಗಲ್ ಚೈನ್ ಹಾಕ್ಬಿಟ್ಟು ಈ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಚೈನ್, ನೆಕ್ಸ್ಟ್ ಆರ್ಚಿಗೆ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು 3 ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇದಕ್ಕೆ ಪ್ರೈಸು 700 to 800 ಚಾರ್ಜ್ ಮಾಡ್ಬೋದು. ಪ್ಲೇಸ್ನ ಡಿಪೆಂಡ್ ಮಾಡಿಕೊಂಡು ನೀವು ಚಾರ್ಜ್ನ ಚೂಸ್ ಮಾಡ್ಕೊಬೋದು. ವರ್ಕ್ ಅಂತೂ ಹಿಡಿಯುತ್ತೆ, ಯಾಕಂದರೆ ಆರ್ಚಸ್ ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿಕೊಂಡು ಚಾರ್ಜನ್ನು ನೀವು ಮಾಡ್ಕೊಬೋದು. ಓಕೆ, ಫೈನಲಾಗಿ ಈ ರೀತಿ ಫಿನಿಶಿಂಗ್ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಕರೆಕ್ಟಾಗಿ ಇದೇ ರೀತಿ ಹಾಕೊಂಡೋಗಿ ಒಂದು ಆರ್ಚ್ ಒಳಗಡೆ 8 ಈ ರೀತಿ ಡಿಸೈನ್ ಬರೋ ಥರ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ ಹಾಕ್ಕೊಂಡು ಒಂದು ಡಿಸೈನ್ ಹಾಕ್ಕೋಬೇಕು. ಲಾಕ್ ಮಾಡುವಾಗ 2 ಸೆಂಟ್ರಲ್ಲಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಇದು ಡಿಸೈನು. ಫುಲ್ ಕಂಪ್ಲೀಟ್ ಮಾಡಿ ಸ್ಯಾರಿ ಫುಲ್ ಫಿನಿಶಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ. ಇದಕ್ಕೆ ಕುಚ್ಚೇನು ಬರೋದಿಲ್ಲ, ಇದಿಷ್ಟೇ ಡಿಸೈನು. ಓಕೆ, ಈ ಡಿಸೈನು ಫುಲ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ ಚಾರ್ಜು 700ಇಂದ 800 ಚಾರ್ಜ್ ಮಾಡ್ಬೋದು. ಓಕೆ, ಫಿನಿಶಿಂಗ್ ಅಂತೂ ತುಂಬಾ ಪರ್ಫೆಕ್ಟಾಗಿ ಬಂದಿದೆ, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.